ನೋಡಿ ಫ್ರೆಂಡ್ಸ್, ಇವತ್ತು ಟೊಮೆಟೊ ಸಾಸ್ ಬಗ್ಗೆ ತಿಳಿಸ್ತೀನಿ. ನೋಡಿ, ಒಂದು ಗಾದೆ ಮಾತಿದೆ, ಆರೋಗ್ಯವೇ ಭಾಗ್ಯ ಅಂತೇಳಿ. ಅಂದ್ರೆ ಎಷ್ಟೇ ಹಣ ನಮ್ಮ ಹತ್ರ ಇದ್ರೂನು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲ ವೇಸ್ಟ್ ಆಗುತ್ತೆ. ದೇವ್ರು ನಮ್ಗೆ ಹಣ ಏನು ಕೊಟ್ಟಿಲ್ಲ, ಆದ್ರೆ ಆರೋಗ್ಯವಾಗಿ ಇಟ್ಟಿದ್ದಾನೆ ಅಂದ್ರೆ ಇದು ಕೋಟ್ಯಾಂತರ ರೂಪಾಯಿಗಿಂತ ಹೆಚ್ಚು. ಅದನ್ನ ನಾವೇನ್ ಮಾಡ್ತಾ ಇದೀರಿ ನೋಡಿ, ಈ ತರ ಟೊಮೆಟೊ ಸಾಸ್ ಅನ್ನ ನಾವು ತಿಂತಾ ಹೋದ್ರೆ ಆರೋಗ್ಯವೇ ಭಾಗ್ಯ ಅನ್ನೋ ಬದಲು ಇದು ನಮ್ಗೆ ಹೇಳ್ತಾ ಇರುತ್ತೆ ರೋಗವೇ ಭಾಗ್ಯ. ಈ ಪ್ರಾಡಕ್ಟ್ಸ್ ಹೇಳ್ತಾ ಇರುತ್ತೆ, ನಮಗ್ ಕೇಳಿಸೋದಿಲ್ಲ ಅಷ್ಟೇ. ಅದು ಯಾವುದೇ ಒಂದು ವಸ್ತು, ವಿಶೇಷವಾಗಿ ನಾವು ತಿನ್ನೋ ಪದಾರ್ಥಗಳಲ್ಲಿ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅಲ್ಲೇ ಯೋಚನೆ ಮಾಡಬೇಕು. ನಾವು ತಗೊಂಡೋಗಿ ಮಾಡಿಕೊಂಡು ಮನೆಯಲ್ಲಿ ತಿಂದರೆ ಎಷ್ಟು ಖರ್ಚು ಬರುತ್ತೆ, ಮತ್ತೆ ನಮಗೆ ಇದು ಅಂಗಡಿಗಳಲ್ಲಿ ಎಷ್ಟಿಗೆ ಸಿಗ್ತಾ ಇದೆ ಅಂತ ನೋಡಿ. ನಮಗೆ ನಿಜ ಹೇಳ್ತಾ ಇದ್ದೀನಿ, 12 ರೂಪಾಯಿ 14 ರೂಪಾಯಿಗೆಲ್ಲ ಟೊಮೆಟೊ ಸಾಸು 1 ಲೀಟ್ರದ್ದು 1 ಕೆಜಿದು ಬರುತ್ತೆ ನಮಗೆ ಬರೋದು. ನಾವು ಅದನ್ನ 18-20 ರೂಪಾಯಿ ಮಾರ್ಬಿಡ್ತೀವಿ. ಅಲ್ಲಿಗೆ ನೀವೇ ಯೋಚನೆ ಮಾಡಿ, ಅವ್ರಿಗೆ ಎಷ್ಟು ಬಿದ್ದಿರಬೇಕು, ಮತ್ತೆ ಅವ್ರು ರೆಡಿ ಮಾಡೋಕೆ ಎಷ್ಟು ಖರ್ಚು ಬಂದಿರಬೇಕು, ಮತ್ತೆ ಆ ಬಾಟಲ್ ಖರ್ಚೇನು, ಆ ಪ್ಯಾಕಿಂಗ್ ಖರ್ಚೇನು. ಅವ್ರಿಗೆ ಮೇ ಬಿ ನನ್ನ ಪ್ರಕಾರ ಒಂದು 9-10 ರೂಪಾಯಿ ಬೀಳುತ್ತೇನೋ. 9-10 ರೂಪಾಯಿಗೆ ಅವ್ರು ಯಾವ ತರ ಪ್ರಾಡಕ್ಟ್ ಕೊಡ್ತಾರೆ ನೀವೇ ಯೋಚನೆ ಮಾಡಿ. ಆಲ್ಮೋಸ್ಟ್ ಈ ಕಮ್ಮಿ ಬೆಲೆಗೆ ಬರೋದು ಇದರಲ್ಲೆಲ್ಲ ಕೆಲವೊಂದ್ಸಾರಿ ಒಂದು ಟೊಮೆಟೊ ಕೂಡ ಇರೋದು. ಇದಕ್ಕೆಲ್ಲ ಆರ್ಟಿಫಿಷಿಯಲ್ ಕಲರ್ ಮತ್ತೆ ಥಿನ್ನರ್ ಅಂತ ಯೂಸ್ ಮಾಡ್ತಾರೆ, ಮಂದವಾಗಿ ಬರೋದು. ಮತ್ತೆ ಪ್ರಿಸರ್ವೇಟಿವ್ಸ್ ಜಾಸ್ತಿ ದಿನ ಕೆಟ್ಟೋಗಿರ ಇರಬೇಕು ಅಂತ ಹೇಳಿ, ಮತ್ತೆ ಹಾಗೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾರೆ ಚೆನ್ನಾಗಿ ವಾಸನೆ ಬರಬೇಕು ಅಂತ. ನಮ್ಗೆ ಅರ್ಜೆಂಟು, ಅದು ಕೂಡ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ಮಾತ್ರ ಅದು ಒಳ್ಳೆ ಬ್ರ್ಯಾಂಡ್. ಅದು ಸುಮಾರು ನಿಮ್ಗೆ 150-200 ರೂಪಾಯಿ ಆ ತರ ಇರುತ್ತೆ 1 ಲೀಟ್ರು. ಅದನ್ನ ಬೇಕಂದ್ರೆ ನೀವು ಸಡನ್ ಆಗಿ ಅರ್ಜೆಂಟ್ಗೆ ಅಂತೇಳಿ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನಾವೇ ತಗೊಂಡೋಗಿ ಟೊಮ್ಯಾಟೋನ ಯಾವ ತರ ಬಳಸಬೇಕು ಅಂತೇಳಿ ನೋಡ್ಕೊಂಡು, ಸುಮಾರು ನಿಮ್ಗೆ ವಿಡಿಯೋಗಳು ಯೂಟ್ಯೂಬಲ್ಲಿ ಸಿಗ್ಬಿಡುತ್ತೆ. ಯಾವ ತರ ಟೊಮೆಟೊ ಕೆಚಪ್ ಇಲ್ದಿರಾ ಅದ್ರಿಗೆ ಬದಲಾಗಿ ಟೊಮೆಟೊನ ಯಾವ ತರ ಯೂಸ್ ಮಾಡ್ಬೋದು ಅಂತೇಳಿ ಎಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಆರೋಗ್ಯಕ್ಕೆ ಬಹಳ ಒಳ್ಳೆ. ನೋಡಿ, ಅಂತ ತಗೊಂಬಂದು ತಿಂದಿದ ತಕ್ಷಣ ನಮ್ಗೆ ಯಾರು ದೊಣ್ಣೆ ಹಿಡ್ಕೊಂಡು ನಮ್ಮ ಹಿಂದೆ ನಿಂತ್ಕೊಂಡಿರೋದಿಲ್ಲ. ನಾವು ತಿಂದಿದ ತಕ್ಷಣ ನಮ್ಗೆ ಬಾರಿಸೋದಕ್ಕೆ. ಆದ್ರೆ ಅದು ಮುಂದೆಗೆ ನಮ್ಗೆ ಗೊತ್ತಾಗುತ್ತೆ ಇದು ನಾವು ಏನ್ ಮಾಡಿದಿರಿ ಅಂತ. ಆಗ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ತೀವಿ, 10,000 ಬಿಲ್ ಬರೆದ್ರು ಅವರು, ನಾವು ಏನು ಯೋಚನೆ ಮಾಡ್ದಿರಾನೆ ಕೊಟ್ಬಿಟ್ಟು ಬರ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬರೋಕ್ ಮುಂಚೆನೆ ನಾವು ತಿಳ್ಕೊಬೇಕು ತಪ್ಪು ಯಾರ್ದು ಅಂತ ಯೋಚನೆ ಮಾಡಿದ್ರೆ ನಮ್ದೇ ತಪ್ಪು ಅನ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ ನೆಗ್ಲಿಜೆನ್ಸಿ, ಇದು ನಮ್ ಸೋಮಾರಿತನನ ಈ ತರ ಯೂಸ್ ಮಾಡ್ಕೊಂತ ಇದಾರೆ ಅಷ್ಟೇ. ಅದಕ್ಕೆ ಏನೇ ತಗೊಂಡ್ರು ಇಂಗ್ರೀಡಿಯೆಂಟ್ಸ್ ನ ಓದಿ ಫಸ್ಟ್. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದು ಅದರಲ್ಲಿ ಈ ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡೋದಕ್ಕೆ ಅವ್ರು ಏನೇನು ಬಳಸಿರ್ತಾರೆ ಅಂತೇಳಿ ಕಂಪ್ನಿಯವರು ಕಡ್ಡಾಯವಾಗಿ ಅದನ್ನ ಹಾಕಬೇಕು. ಸರಿ, ಪ್ರಾಡಕ್ಟ್ಸ್ ಅದಂತೂ ಬಿಡಿ, ಇಂಗ್ರೀಡಿಯೆಂಟ್ಸ್ ನೋಡಕ್ ಹೋದ್ರೆ ತಲೆ ನಮ್ಗೆ ತಿರುಗುತ್ತೆ. ಅದು ನೋಡ್ಬಿಟ್ಟೆ ಯಾರು ಓದೋದಿಲ್ಲ, ಅಷ್ಟುದ್ದ ಲಿಸ್ಟ್ ಇರುತ್ತೆ ಅದು. ನೋಡಿ, ಯಾವತ್ತೇ ಆಗ್ಲಿ ನಾವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋಡಿದಾಗ ನಮ್ಗೆ ಓದಕ್ಕೇನೆ ಆಗ್ತಾ ಇಲ್ಲ, ಆ ತರ ಇದೆ. ಅದು ಏನೇನೋ ನಂಬರ್ಗಳೆಲ್ಲ ಹಾಕಿರ್ತಾರೆ ಅವರು. ಆ ನಂಬರ್ಗಳನ್ನ ನೋಡ್ಬಿಟ್ಟು ನಮ್ಗೆ ಓದಕ್ಕೆ ಆಗ್ತಾ ಇಲ್ಲ, ಇದು ಒಂಥರ ಇದೆ ಅಂತ ಹೇಳಿದ್ರೆ ಅವಾಗಲೇನೆ ಅರ್ಥ ಮಾಡ್ಕೊಳ್ಳಿ ಇದು ನಮಗ್ ಗೊತ್ತಾಗಬಾರ್ದು ಅಂತಾನೆ ಆ ತರ ಹಾಕಿದ್ದಾರೆ ಅವರು ಅಂತ. ಅದಕ್ಕೆ ಈ ತರ ಫುಡ್ಸ್ ಅನ್ನ ತಿನ್ನೋದು ನಿಲ್ಸಿ, ಹೆಲ್ದಿ ಆಗಿರಿ, ಆರೋಗ್ಯವಾಗಿ.